ಆಹಾ, ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದದ್ದು. ಶುಕ್ರವಾರ 14 ಆಗಸ್ಟ್ 2026 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಂಥ ವೇದ ಭಾಗವು ಪ್ರಸಂಗಿ 7ನೇ ಅಧ್ಯಾಯದ 21ನೇ ವಚನ. ಆಡುವ ಮಾತುಗಳನ್ನೆಲ್ಲ ಲಕ್ಷ್ಯಕ್ಕೆ ತರದಿರು, ನಿನ್ನ ಆಳು ನಿನ್ನನ್ನು ಶಪಿಸುವುದು ನಿನ್ನ ಕಿವಿಗೆ ಬಿದ್ದೀತು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ಅನೇಕ ಜನರು ನಮ್ಮ ಬಗ್ಗೆ ಮಾತನಾಡುವಂಥದ್ದನ್ನು ತಿಳಿದುಕೊಳ್ಳದೆ ಇರುವಂಥದ್ದೇ ಒಳ್ಳೆಯ ವಿಚಾರ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರೇರೆ ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ, ಯಾವ ಮಾತನ್ನು ಹೃದಯಕ್ಕೆ ಹಾಕಿಕೊಳ್ಳಬೇಡ. ಕರ್ತನಲ್ಲಿ ಪ್ರೇರೆ, ಪ್ರಸಂಗಿಯಲ್ಲಿ ಜ್ಞಾನಿಯು ಹೇಳುವಂಥ ಅನೇಕ ವಿಚಾರ ನಾವು ನೋಡುವುದಾದರೆ, ಲೋಕದಲ್ಲಿ ಎಲ್ಲವೂ ವ್ಯರ್ಥ ಎಂಬುದಾಗಿ. ಆದರೂ ಅನೇಕ ವಿಚಾರಗಳು ನಮ್ಮ ಜೀವನಕ್ಕೆ ಅದು ಬಹಳ ಮುಖ್ಯವಾದಂಥ ವಿಚಾರದಂತಿವೆ. ಅದರಲ್ಲೂ ಈ ಒಂದು ಮಾತು ನಾವು ನೋಡುವಾಗ, ಎಲ್ಲರೂ ನಮ್ಮ ಬಗ್ಗೆ ಮಾತನಾಡುವಂಥದ್ದನ್ನು ನಾವು ತುಂಬ ನಮ್ಮ ಹೃದಯಕ್ಕೆ ಹಾಕಿಕೊಳ್ಳುವುದಾದರೆ, ಅಥವಾ ತುಂಬ ಗಮನ ಕೊಡುವುದಾದರೆ, ಅಥವಾ ಲಕ್ಷ್ಯಕ್ಕೆ ತೆಗೆದುಕೊಳ್ಳುವುದಾದರೆ, ನಾವೇ ಬಹಳಷ್ಟು ರೀತಿಯಲ್ಲಿ ಕುಂದು ಹೋಗುತ್ತೇವೆ. ಯಾಕಂದರೆ ನಮಗೆ ಕೆಲಸ ಮಾಡುವಂಥ ಆಳು ಕೂಡ ನಮ್ಮನ್ನು ಶಪಿಸುವಂಥದ್ದು ನೋಡಬಹುದು. ನಮ್ಮ ಬಗ್ಗೆ ಅನೇಕರು ಹೇಳುವಂಥ ಮಾತುಗಳೆಲ್ಲ ನಾವಲ್ಲ, ಅದು ನಮ್ಮನ್ನು ಅವರು ದೃಷ್ಟಿಸಿ ನೋಡುವಂಥ ರೀತಿ. ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಾದಂಥ ಅನುಭವ ನಮ್ಮಿಂದ ಆಗಿರಬಹುದು. ಅದಕ್ಕೆ ಅವರು ಆಡುವಂಥ ಮಾತುಗಳು ಆಗಿರಬಹುದು. ಹೇಗೂ ನಾವು ಎಲ್ಲರ ಮಾತು ಅಥವಾ ಎಲ್ಲ ಮಾತುಗಳನ್ನು ಲಕ್ಷ್ಯಕ್ಕೆ ತೆಗೆದುಕೊಂಡರೆ ಖಂಡಿತವಾಗಿ ಲೋಕದಲ್ಲಿ ಜೀವಿಸಲಿಕ್ಕೆ ಅಸಾಧ್ಯ. ಅನೇಕ ರೀತಿಯಾದಂಥ ಕಠಿಣವಾದಂಥ ಮಾತುಗಳು ನಮ್ಮ ಮನಸ್ಸನ್ನು ಕುಗ್ಗಿಸಿ ಹೋಗುತ್ತದೆ. ಅದಕ್ಕೆ ಅವೆಲ್ಲಕ್ಕೆ ಲಕ್ಷ್ಯ ಕೊಡದೆ ಯಥಾರ್ಥವಾಗಿ ನಾವು ಒಳ್ಳೆಯ ಕಾರ್ಯವನ್ನು ಮಾಡುತ್ತಲೇ ಹೋಗಬೇಕು. ಕರ್ತನಲ್ಲಿ ಪ್ರಿಯರೇ, ನಮ್ಮ ಕೆಲಸದಲ್ಲಾಗಲಿ, ಮನೆಗಳಲ್ಲಾಗಲಿ, ಸಂಬಂಧಗಳಲ್ಲಾಗಲಿ ಖಂಡಿತವಾಗಿ ನಮ್ಮ ಬಗ್ಗೆ ಅನೇಕ ಅಭಿಪ್ರಾಯಗಳು ಅನೇಕರಿಗೆ ಇರುವಂಥದ್ದು ಸಹಜ. ಆದರೆ ನಾವು ಒಳ್ಳೆಯದರ ಕಡೆಗೆ ಮನಸ್ಸಿಟ್ಟು ಒಳ್ಳೆಯದನ್ನು ಮಾಡುತ್ತಿರುವಾಗ ನಮ್ಮ ಬಗ್ಗೆ ಯಾವುದೇ ಅಭಿಪ್ರಾಯ ಇದ್ದರೂ ಕೂಡ ಅದು ಅವರಿಗೆ ಸೀಮಿತ, ನಮಗಲ್ಲ. ಅದಕ್ಕೆ ನಾವುಗಳು ಯಾವ ರೀತಿಯಾದಂಥ ಮಾತುಗಳನ್ನು ಲಕ್ಷ್ಯ ತೆಗೆದುಕೊಳ್ಳದೆ ನಾವು ಯಥಾರ್ಥವಾಗಿ ಒಳ್ಳೆಯದನ್ನು ಮಾಡುತ್ತಾ ಇಂಥ ಎಲ್ಲ ರೀತಿಯಾದಂಥ ಮಾತುಗಳಿಂದ ಕುಗ್ಗಿ ಹೋಗದೆ ದೇವರಿಗೆ ಯಥಾರ್ಥವಾಗಿ ಕಾರ್ಯ ಮಾಡುತ್ತಾ ಮಹಿಮೆ ಪಡಿಸುವ ಹಾಗೆ ನಡೆಯೋಣ. ಕರ್ತನೇ, ದಯಮಯ ಸ್ವಾಮಿಯ ಕೃಪೆಯಿಂದ ತುಂಬಿಸಿದ್ದೇ ನಾವು ಒಳ್ಳೆಯದನ್ನು ಮಾಡುತ್ತಾ ಮುಂದೆ ಸಾಗಲು ನಮ್ಮನ್ನು ಬಲಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದ್ದೇವೆ ತಂದೆಯೇ, ಆಮೆನ್.